ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ. ಸೊ ಈ ದಿನ ನಾನು ನೋಡೋಣ ನೀಟ್ ಸಂಭವ ಕನ್ನಡ ಬ್ಯಾಚ್ ಅಲ್ಲಿ ಇನ್ನೊಂದು ಚಾಪ್ಟರ್, ದಟ್ ಈಸ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ನೋಡೋಣ. ನೀಟ್ ಕ್ವಶನ್ ಪೇಪರ್ ನೋಡಿದ್ರೆ ಈ ಚಾಪ್ಟರ್ ಇಂದ ಅಷ್ಟೊಂದೇನು ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲ, ಬಟ್ ಒನ್ ಕ್ವಶನ್ ನೀವು ಈ ಚಾಪ್ಟರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ಸಿಂಪಲ್ ಆಗಿರುತ್ತೆ, ಡೈರೆಕ್ಟ್ ಕ್ವಶನ್ ಇರುತ್ತೆ. ಬಟ್ ಈ ಚಾಪ್ಟರ್ ನೀವು ಪ್ರಿಪೇರ್ ಆಗಬೇಕಾದ್ರೆ NCERT ಅಲ್ಲಿ ಏನೇನು ಕಾನ್ಸೆಪ್ಟ್ ಕೊಟ್ಟಿದಾರಲ್ಲ, ಆ ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಇದು ಚಾಪ್ಟರ್ ಪರ್ಫೆಕ್ಟ್ ಆಗುತ್ತೆ. ಶೂರ್ ಶಾರ್ಟ್ ಇದರಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತೀರಾ. ಯಾವ ಕಾನ್ಸೆಪ್ಟ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಅದೇ ಕಾನ್ಸೆಪ್ಟ್ ಇಂದ ನೀಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಆ ಕಾನ್ಸೆಪ್ಟ್ ಗಳನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನೋಡ್ಬೇಕಾಗಿದೆ. ಸೊ ಬನ್ನಿ ನೋಡೋಣ ಒನ್ ಬೈ ಒನ್. ದ ಫಸ್ಟ್ ಇದೆ, ದಟ್ ಇಸ್ ಟುಡೇಸ್ ಟಾರ್ಗೆಟ್ ಫಾರ್ ದಿಸ್ ಕ್ಲಾಸ್. ಈ ಚಾಪ್ಟರ್ ನಾವು ಏನೇನು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿದೆ ನೋಡಿ. ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್ಸ್ ಗಳಂದ್ರೇನು, ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್ ಎಷ್ಟಿದೆ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂಡ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ನೋಡೋಣ. ಅದರ ಜೊತೆಗೆ ಟ್ಯಾಕ್ಸಾನಮಿಕಲ್ ಏಡ್ಸ್ ಕೂಡ ನೋಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂದ್ರೆ ಏನು? ವಾಟ್ ಈಸ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ವಾಟ್ ಈಸ್ ಲಿವಿಂಗ್? Living organisms are living is nothing but living organisms are self-replicating, evolving. They are self-evolving, self-replicating, self-regulating, interactive system capable of responding to the external stimuli. Such organisms we can say living organisms anta heltivi. Or the organisms have the some certain important characteristic feature like growth, reproduction, metabolism, conscious and cellular organization ತರ ಯಾವ characters ಗಳು ಇರುತ್ತಲ್ಲ, ಈ ಎಲ್ಲ ಕ್ಯಾರೆಕ್ಟರ್ಸ್ ಗಳು ಇರುತ್ತಲ್ಲ, ಸಚ್ ಆರ್ಗಾನಿಸಮ್ಸ್ ದೇ ಆರ್ ರೆಫರ್ಡ್ ಆಸ್ ಎ ಲಿವಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಲಿವಿಂಗ್ ಆರ್ಗಾನಿಸಮ್ಸ್ ಗಳ ಕ್ಯಾರೆಕ್ಟರ್ಸ್ ಗಳು ಏನು? ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್? ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಆರ್ ಗ್ರೋತ್, reproduction, metabolism, consciousness and cellular organization. So these are the characteristics of living organisms ಅಂತ ಹೇಳ್ತೀವಿ. ಸೊ ಇವುಗಳ ಬಗ್ಗೆ ಒನ್ ಬೈ ಒನ್ ಪಾಯಿಂಟ್ ಡೀಟೇಲ್ ಆಗಿ ನೋಡೋಣ. ಅದನ್ನೇ ನಾನು ಇಲ್ಲಿ ಒಂದು ಟೇಬಲ್ ಫಾರ್ಮ್ ಅಲ್ಲಿ ನಿಮ್ ಮುಂದೆ ರಿಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟ್ ನೋಡಿ, ಫೀಚರ್ಸ್ ದಟ್ ಇಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಗ್ರೋತ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಇನ್ಕ್ರೀಸ್ ಇನ್ ಮಾಸ್ ಅಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ ಇದು, ಜಸ್ಟ್ ಇಟ್ ಇಸ್ ಎ ಕ್ಯಾರೆಕ್ಟರ್. ಬಿಕಾಸ್ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಎರಡೂ ಕೂಡ ಗ್ರೋತ್ ಮಾಡ್ತಾ ಇರುತ್ತೆ. ಸೊ ಇಟ್ ಇಸ್ ಸೀನ್ ಇನ್ ಲಿವಿಂಗ್ ಅಲ್ಲಿ ಇರುತ್ತೆ. ಲಿವಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಇದು ಇಂಟ್ರಿನ್ಸಿಕ್ ಗ್ರೋತ್ ಇರುತ್ತೆ, ಅಂಡ್ ನಾನ್ ಲಿವಿಂಗ್ ಅಲ್ಲಿ ಇಟ್ ಇಸ್ ಎಕ್ಸ್ಟ್ರಿನ್ಸಿಕ್ ಗ್ರೋತ್ ಇರುತ್ತೆ. ಇನ್ ದಿ ನಾನ್ ಲಿವಿಂಗ್ ಆರ್ಗಾನಿಸಮ್ ಇಟ್ ಇಸ್ ಎಕ್ಸ್ಟ್ರಿನ್ಸಿಕ್ ಗ್ರೋತ್. ದೆನ್ ರೀಪ್ರೊಡಕ್ಷನ್ ಇದೆ. ಇದು ರೀಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ ಪ್ರೊಡಕ್ಷನ್ ಆಫ್ ಪ್ರೊಜೆನಿ ಆಫ್ ದೇರ್ ಸೇಮ್ ಕೈಂಡ್. The production of young individuals from the parental individual of their own kind or same kind. So that we can say it is a reproduction ಅಂತ ಹೇಳ್ತೀವಿ. Reproduction is also a characteristic feature. It is not a defining character. ಇದು ಕೂಡ characteristic feature ಇದೆ. Why it is a characteristic? Because living organisms usually there are some living organisms are exception for the reproduction. They are living organisms, but some are exceptions. All living organisms show the reproduction, but there are some exceptions. ಯಾವುದು exception ಇದೆ? Sterile human. Okay, some exceptions are sterile human ಇರಬಹುದು, or worker bee ಇರಬಹುದು, etc. So they are not produces their own young one. So living ಇದೆ, but they are the exceptions ಇದೆ. So therefore reproduction is a general character ಆಯ್ತು. It is a character of living organism but not defining future. Exceptional future ಅಂತ ಹೇಳಿಕ್ಕಾಗೋದಿಲ್ಲ. ಮೆಟಾಬಾಲಿಸಮ್ is nothing but sum total of all biochemical reactions occurs in body. Sum total of all chemical reactions or biochemical reactions occurs in the body, that we can say is a metabolism ಅಂತ ಹೇಳ್ತೀವಿ. ಎಲ್ಲಿ ಲಿವಿಂಗ್ ಆರ್ಗಾನಿಸಮ್ ಇರುತ್ತಲ್ಲ ಅಲ್ಲಿ ಕಂಪಲ್ಸರಿ ಮೆಟಾಬಾಲಿಸಮ್ ಇದ್ದೇ ಇರುತ್ತೆ. ಸೊ ದೇರ್ಫೋರ್ ಇಟ್ ಇಸ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಅಂತ ಹೇಳ್ತೀವಿ. ಅಂಡ್ ಇಟ್ ಅಕರ್ಸ್ ಇನ್ ಆಲ್ ದಿ ಲಿವಿಂಗ್ ಆರ್ಗಾನಿಸಮ್ಸ್. ಕಾನ್ಸಿಯಸ್ನೆಸ್ ಅಂದ್ರೇನು? ಅಬಿಲಿಟಿ ಟು ರೆಸ್ಪಾಂಡ್ ಟು ಎ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ಗೆ ರೆಸ್ಪಾಂಡ್ ಮಾಡುವ ಅಬಿಲಿಟಿ ಇದೆಯಲ್ಲ, ಅದನ್ನ ಕಾನ್ಸಿಯಸ್ನೆಸ್ ಅಂತ ಹೇಳ್ತೀವಿ. ಅಂಡ್ ದೀಸ್ ಎಕ್ಸ್ಟರ್ನಲ್ ಸ್ಟಿಮ್ಯುಲಿ ಮೇ ಬಿ ಫಿಸಿಕಲ್, ಕೆಮಿಕಲ್ ಆರ್ ಬಯಾಲಜಿಕಲ್ ಕೂಡ ಇರಬಹುದು. ಅಂಡ್ ಎಲ್ಲ ಲಿವಿಂಗ್ ಆರ್ಗಾನಿಸಮ್ಗಳಲ್ಲಿ ಕಾನ್ಸಿಯಸ್ನೆಸ್ ಇದ್ದೇ ಇರುತ್ತೆ. ಸೊ ದೇರ್ ಫೋರ್ ಕಾನ್ಸಿಯಸ್ನೆಸ್ ಇಸ್ ಆಲ್ಸೋ ಎ ಡಿಫೈನಿಂಗ್ ಫ್ಯೂಚರ್ ಅಂತ ಹೇಳ್ತೀವಿ. ಅಂಡ್ ಇಟ್ ಇಸ್ ಸೀನ್ ಇನ್ ದ ಲಿವಿಂಗ್ ಆರ್ಗಾನಿಸಮ್ಸ್. ಬಟ್ ಬಹಳ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪರ್ಪಸ್ ಆಗಿ, ಓನ್ಲಿ ಹ್ಯೂಮನ್ ಈಸ್ ಸೆಲ್ಫ್ ಕಾನ್ಸಿಯಸ್ನೆಸ್.
ರಿಮೈನಿಂಗ್ ಆಲ್ ದಿ ಆರ್ಗ್ಯಾನಿಸಮ್ಸ್ ದೇ ಹ್ಯಾವ್ ಕಾನ್ಸಿಯಸ್ನೆಸ್, ಬಟ್ ಕೇವಲ ಹ್ಯೂಮನ್ ಬೀಯಿಂಗ್ ಅಲ್ಲಿ ಮಾತ್ರ ಸೆಲ್ಫ್ ಕಾನ್ಸಿಯಸ್ನೆಸ್ ಇರುತ್ತೆ. ಓನ್ಲಿ ಹ್ಯೂಮನ್ ಬೀಯಿಂಗ್ ಹ್ಯಾವ್ ಸೆಲ್ಫ್ ಕಾನ್ಸಿಯಸ್ನೆಸ್. ದ ನೆಕ್ಸ್ಟ್ ಈಸ್ ಸೆಲ್ಯುಲಾರ್ ಆರ್ಗನೈಜೇಷನ್. ಸೆಲ್ಯುಲಾರ್ ಆರ್ಗನೈಜೇಷನ್ ಇಟ್ ಈಸ್ ಆಲ್ಸೋ ಎ ಡಿಫೈನಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಬಿಕಾಸ್ ಲಿವಿಂಗ್ ಆರ್ಗ್ಯಾನಿಸಮ್ ಇದೆ ಅಂದ್ರೆ ಅಲ್ಲಿ ಸೆಲ್ ಇದ್ದೇ ಇರುತ್ತೆ. ಸೊ ಸೆಲ್ ಇಸ್ ದಿ ಬೇಸಿಕ್ ಅಂಡ್ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಸೆಲ್ಯುಲಾರ್ ಆರ್ಗನೈಜೇಷನ್ ಇಸ್ ಎ ಡಿಫೈನಿಂಗ್ ಫ್ಯೂಚರ್ ಅಂಡ್ ಇಟ್ ಈಸ್ ಆಲ್ಸೋ ಸೀನ್ ಇನ್ ಆಲ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್ ಅದನ್ನ ಬಿಟ್ಟು ಕೆಲವೊಂದು ಅಡಿಷನಲ್ ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಮಾಡಿದೀನಿ ನೋಡಿ, ಬಿಕಾಸ್ ಈ ಪಾಯಿಂಟ್ಸ್ ಮೇಲೂ ಕೂಡ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳ್ತಿರ್ತಾರೆ. Reproduction is synonymous with growth in unicellular organisms, but not in multicellular organism. ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ ರೀಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಗ್ರೋತ್ ಆಗ್ತಾ ಇದೆ ಅಂತ. ನಂಬರ್ ಆಫ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅಲ್ಲಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂತ ಹೇಳ್ತಿರ್ತೀವಿ. ಸೊ ಇನ್ ದಿ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ reproduction is a synonymous to the growth, but not in the multicellular organism. Multicellular organism ಅಲ್ಲಿ ಅದು ಸಿನಾನಿಮಸ್ ಆಗಿರೋದಿಲ್ಲ. ನೆಕ್ಸ್ಟ್ ಎ ರಿಯಾಕ್ಷನ್ ಇನ್ ಟೆಸ್ಟ್ ಟ್ಯೂಬ್. ಒಂದು ಟೆಸ್ಟ್ ಟ್ಯೂಬ್ ಇದೆ. ಓಕೆ, ಇನ್ ರಿಯಾಕ್ಷನ್ ಇನ್ ಟೆಸ್ಟ್ ಟ್ಯೂಬ್ ಅಲ್ಲಿ ಒಂದು ರಿಯಾಕ್ಷನ್ ಮಾಡ್ತಾ ಇದ್ವಿ. ಯಾವುದು? ಮೆಟಾಬಾಲಿಕ್ ರಿಯಾಕ್ಷನ್. ಒಂದು ಎಕ್ಸಾಂಪಲ್ ನೋಡಿ, ಒಂದು ಟೆಸ್ಟ್ ಟ್ಯೂಬ್ ಇದೆ. ಓಕೆ, ಆ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಒಂದು ಸೆಲ್ ಒಳಗಿಂದ ಮೈಟೋಕಾಂಡ್ರಿಯಾನ ಸಪರೇಟ್ ಆಗಿ ಮೈಟೋಕಾಂಡ್ರಿಯಾ ಅಥವಾ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಅನ್ನ ಐಸೋಲೇಟ್ ಮಾಡಿ ಟೆಸ್ಟ್ ಟ್ಯೂಬ್ ಅಲ್ಲಿ ಇಟ್ಟಿದ್ದೀವಿ. ಈಗ ಅದಕ್ಕೆ ಬೇಕಾಗಿರುವ ಎಲ್ಲ ಎನ್ವೈರನ್ಮೆಂಟ್ ಅನ್ನು ನಾವು ಟೆಸ್ಟ್ ಟ್ಯೂಬ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಮತ್ತೆ ಅದು ಮೈಟೋಕಾಂಡ್ರಿಯಾ ಟೆಸ್ಟ್ ಟ್ಯೂಬ್ ಅಲ್ಲಿ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಇದೆಯಲ್ಲ, ಅದು ATP ಸಿಂಥೆಸಿಸ್ ಮಾಡುತ್ತೋ ಇಲ್ಲೋ ನೋಡೋಣ. ಅದಕ್ಕೆ ಬೇಕಾಗಿರುವ ಎಲ್ಲ ಎನ್ವೈರನ್ಮೆಂಟ್, ಎಲ್ಲ ರಾ ಮೆಟೀರಿಯಲ್ ನಾವು ಸಪ್ಲೈ ಮಾಡಿದೀವಿ. ಸೆಲ್ ಒಳಗಡೆ ಏನು ಎನ್ವೈರನ್ಮೆಂಟ್ ಇರುತ್ತಲ್ಲ ಅದೇ ಎನ್ವೈರನ್ಮೆಂಟ್ ನಾವು ಟೆಸ್ಟ್ ಟ್ಯೂಬ್ ಅಲ್ಲಿ ಮೇಂಟೈನ್ ಮಾಡಿದೀವಿ. ಈಗ ಆ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ಅದು ATP ಸಿಂಥೆಸಿಸ್ ಮಾಡುತ್ತೋ ಇಲ್ಲೋ ಕ್ವಶನ್. ಓಕೆ, ಕ್ವಶನ್, ಆ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್ ATP ಸಿಂಥೆಸಿಸ್ ಮಾಡುತ್ತೋ ಇಲ್ಲೋ ಎಲ್ಲಿ? ಟೆಸ್ಟ್ ಟ್ಯೂಬ್ ಒಳಗಡೆ. ಎಸ್, ಅಫ್ಕೋರ್ಸ್ ಅದು ಮಾಡುತ್ತೆ. ಏನಾಗ್ತಾ ಇದೆ ಅಲ್ಲಿ? ಲಿವಿಂಗ್ ರಿಯಾಕ್ಷನ್ ಆಗ್ತಾ ಇದೆ. ಎಲ್ಲಿ? ಟೆಸ್ಟ್ ಟ್ಯೂಬ್ ಒಳಗಡೆ. ಸಚ್ ರಿಯಾಕ್ಷನ್ಸ್ ಆರ್ ಇನ್ ವಿಟ್ರೋ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ, ಎ ರಿಯಾಕ್ಷನ್ ಇನ್ ಟೆಸ್ಟ್ ಟ್ಯೂಬ್ ನೈದರ್ ಲಿವಿಂಗ್ ನಾರ್ ನಾನ್ ಲಿವಿಂಗ್. ಅದು ಕಂಪ್ಲೀಟ್ ಲಿವಿಂಗ್ ಅಥವಾ ಕಂಪ್ಲೀಟ್ ನಾನ್ ಲಿವಿಂಗ್ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದು ನಡೀತಿರೋ ಬಯೋಕೆಮಿಕಲ್ ರಿಯಾಕ್ಷನ್, ಅದು ಬಯೋಕೆಮಿಕಲ್ ರಿಯಾಕ್ಷನ್ ಇದೆ. ದಟ್ ಇಸ್ ಅ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ಇದು ಆಯ್ತು. ಈ ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ನೆನಪಿಟ್ಕೊಳ್ಳಿ. The next, photo period affect the reproduction in seasonal breeders both in plants and animals. Sunlight ಇದೆಲ್ಲ, ಸನ್ಲೈಟ್ ಮೇಲೆ ಫೋಟೋ ಪೀರಿಯಡ್, ಲೈಟ್ ಇಂಟೆನ್ಸಿಟಿ ಮೇಲೆ ರೀಪ್ರೊಡಕ್ಷನ್ ಅಬಿಲಿಟಿ ಡಿಪೆಂಡ್ ಇರುತ್ತೆ. ಎಸ್ಪೆಷಲಿ ಸೀಸನಲ್ ಬ್ರೀಡರ್ಸ್ ಅಲ್ಲಿ, ಇನ್ ಬೋತ್ ಸೀಸನಲ್ ಬ್ರೀಡರ್ಸ್ ಆಫ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ಎಷ್ಟು ಇಂಟೆನ್ಸಿಟಿ ಲೈಟ್ ಸಿಗ್ತಾ ಇದೆಯಲ್ಲ ಅದರ ಮೇಲೆ ರೀಪ್ರೊಡಕ್ಟಿವ್ ಅಬಿಲಿಟಿ ಡಿಸೈಡ್ ಆಗ್ತಾ ಇರುತ್ತೆ. ಅಂಡ್ ಪೇಷಂಟ್ ಲೇಯಿಂಗ್ ಇನ್ ಕೋಮಾ ಹ್ಯಾಸ್ ನೋ ಸೆಲ್ಫ್ ಕಾನ್ಸಿಯಸ್. ಕೋಮಾದಲ್ಲಿರುವಂಥ ಪೇಷಂಟ್ ಇರ್ತಾರಲ್ಲ ಅವರಿಗೆ ಸೆಲ್ಫ್ ಕಾನ್ಸಿಯಸ್ ಇರೋದಿಲ್ಲ. ಕಾನ್ಸಿಯಸ್ ಇರುತ್ತೆ, ನಾವು ಅವರಿಗೆ ಮೆಡಿಸಿನ್ ಹಾಕ್ತಾ ಇದೀವಿ, ಏನೋ ಹೇಳ್ತಾ ಇದೀವಿ, ಅದನ್ನ ಅವರು ತಿಳ್ಕೊಳ್ಬಹುದು. ಬಟ್ ಅವರಿಗೆ ಅದಕ್ಕೆ ಮತ್ತೆ ರಿಪ್ಲೈ ಮಾಡಿ, ಅವರೇ ಥಿಂಕ್ ಮಾಡಿ ಏನೋ ರಿಪ್ಲೈ ಮಾಡುವಂಥ ಕೆಪಾಸಿಟಿ ಅವ್ರಲ್ಲಿ ಇರೋದಿಲ್ಲ. ಸೊ ಪೇಷಂಟ್ ಲೇಯಿಂಗ್ ಇನ್ ದಿ ಕೋಮಾ ಹ್ಯಾಸ್ ನೋ ಸೆಲ್ಫ್ ಕಾನ್ಸಿಯಸ್, ಅವ್ರಿಗೆ ಯಾವುದೇ ಸೆಲ್ಫ್ ಕಾನ್ಸಿಯಸ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ, ಡೈವರ್ಸಿಟಿ ಇನ್ ದಿ ಲಿವಿಂಗ್ ವರ್ಲ್ಡ್. ಡೈವರ್ಸಿಟಿ ಅಂದ್ರೇನು? ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಅದನ್ನ ಬಯೋಡೈವರ್ಸಿಟಿ ಆಫ್ ಅರ್ತ್ ಅಂತ ಹೇಳ್ತೀವಿ. ಸೊ ಎಷ್ಟು ಪ್ರಕಾರದ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಈ ಪ್ಲಾನೆಟ್ ಅರ್ತ್ ಮೇಲಿದೆ? 1.7 to 1.8 million ಸ್ಪೀಸೀಸ್ ಆರ್ ನೌನ್ ಅಂಡ್ ದೇ ವರ್ ಡಿಸ್ಕ್ರೈಬ್ಡ್ ಸೈಂಟಿಫಿಕಲಿ. ಈ ಭೂಮಿಯ ಮೇಲೆ 1.7 to 1.8 ಅಂದ್ರೆ ಎಷ್ಟು? 17 ರಿಂದ 18 ಲಕ್ಷ 17 ರಿಂದ 18 ಲಕ್ಷ ಸ್ಪೀಸೀಸ್ಗಳು ಅವನ್ನ ಸೈಂಟಿಫಿಕಲಿ ಡಿಸ್ಕ್ರೈಬ್ ಮಾಡಿ ಐಡೆಂಟಿಫೈ ಮಾಡಲಾಗಿದೆ. ಇಷ್ಟೇ ಸ್ಪೀಸ್ ಇದೆ ಅಂತ ಅಲ್ಲ, ಅದಕ್ಕಿಂತ ಬಹಳಷ್ಟು ಸ್ಪೀಸೀಸ್ಗಳಿದೆ. ಬಟ್ ಇಲ್ಲಿಯವರೆಗೆ ಡಿಸ್ಕ್ರೈಬ್ ಮಾಡಿದ್ದು ಸೈಂಟಿಫಿಕಲಿ ಇಷ್ಟೇ. ಓಕೆ, 1.7 to 1.8 ಮಿಲಿಯನ್. ಈ ನಂಬರ್ ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದೆ. ಪದೇ ಪದೇ ಈ ನಂಬರ್ ರಿಲೇಟೆಡ್ ಕ್ವಶನ್ಸ್ ಕೂಡ ಬರ್ತಾ ಇರುತ್ತೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿದೆ ನಾಮೆನ್ಕ್ಲೇಚರ್. ನಾಮೆನ್ಕ್ಲೇಚರ್ ಅಂದ್ರೂ ನೇಮಿಂಗ್ ಆಫ್ ಆರ್ಗ್ಯಾನಿಸಮ್ಸ್ ಆನ್ ದಿ ಬೇಸಿಸ್ ಆಫ್ ಸೈಂಟಿಫಿಕ್ ಕ್ರೈಟೀರಿಯಾಸ್ ಆರ್ ಬೈ ಫಾಲೋವಿಂಗ್ ದಿ ಸಮ್ ಸರ್ಟನ್ ಸೈಂಟಿಫಿಕ್ ರೂಲ್ಸ್. ಕೆಲವೊಂದು ಸೈಂಟಿಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿಕೊಂಡು ಆರ್ಗ್ಯಾನಿಸಮ್ಸ್ ಅನ್ನ ನೇಮಿಂಗ್ ಮಾಡೋದಿದೆ, ಅದನ್ನ ನಾಮೆನ್ಕ್ಲೇಚರ್ ಅಂತ ಹೇಳ್ತೀವಿ. ಸೊ ಯಾರು ಬೇಕಾದವರು ನಾಮೆನ್ಕ್ಲೇಚರ್ ಮಾಡುವಾಗಿಲ್ಲ. ದೇರ್ ಆರ್ ಸರ್ಟನ್ ಆರ್ಗನೈಸೇಷನ್ಸ್, ಕೆಲವೊಂದು ಆರ್ಗನೈಸೇಷನ್ಸ್ ಇದೆ, ದೇ ಆರ್ take the right to name these organisms or plants or animal naming ಅನ್ನ ಅವರು ಡಿಸೈಡ್ ಮಾಡ್ತಾರೆ.
The organization which decides the scientific naming of plants, that is the ICBN ಅಂತ ಹೇಳ್ತೀವಿ. What is ICBN? That is the International Code of Botanical Nomenclature. Then what is ICZN? ಇದು ಅನಿಮಲ್ ನಾಮನ್ಕ್ಲೇಚರ್ ಪ್ರೊಸೆಸ್ ಅನ್ನ ನೋಡುತ್ತೆ. ICZN is nothing but ಇಂಟರ್ನ್ಯಾಷನಲ್ ಕೋಡ್ ಆಫ್ ಝುವಾಲಜಿಕಲ್ ನಾಮನ್ಕ್ಲೇಚರ್. ಇವು ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಇದೆ, ಈ ಎರಡನ್ನು ನೆನಪಿಟ್ಕೊಳ್ಳಿ. ಓಕೆ, ಇದರಿಂದ ಕೂಡ ಪದೇ ಪದೇ ಇದರ ಎಕ್ಸ್ಪಾನ್ಷನ್ ಮೇಲೆ ಪದೇ ಪದೇ ಕ್ವಶನ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನೋಡೋಣ, ದಟ್ ಇಸ್ ಎ ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್. ಈಗ ನಾಮನ್ಕ್ಲೇಚರ್ ಸಿಸ್ಟಮ್ ಇದೆಯಲ್ಲ, ಅದರಲ್ಲೂ ಬೇರೆ ಬೇರೆ ತರ ಬಂದಿತ್ತು. ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ತರ ಪ್ರಪೋಸ್ ಮಾಡ್ತಾ ಹೋಗಿದ್ರು. ಬಟ್ ಅದರಲ್ಲಿ ಮೋಸ್ಟ್ ಅಕ್ಸೆಪ್ಟೆಡ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಸಿಸ್ಟಮ್ ಈಸ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಬೈನಾಮಿಯಲ್ ನಾಮನ್ಕ್ಲೇಚರ್ ಸಿಸ್ಟಮ್ ವಾಸ್ ವಿತ್ ಮೋಸ್ಟ್ ಸೈಂಟಿಫಿಕ್ ಮೆಥಡ್ ಅಲ್ಲಿ ಕೊಟ್ಟವರು ದಟ್ ಇಸ್ ಎ ಕಾರ್ಲಸ್ ಲೀನಿಯಸ್, ಫಾದರ್ ಆಫ್ ಟೆಕ್ಸಾನಮಿ ಅಂತ ಕೂಡ ಹೇಳ್ತೀವಿ. ಕಾರ್ಲಸ್ ಲೀನಿಯಸ್, he was a father of taxonomy, and he only clearly described the concept of binomial nomenclature. So hagadre binomial nomenclature system andre ಏನು? What is this binomial nomenclature? Here each scientific name of either it may be plant or animal, each scientific name with two words, two names. ಪ್ರತಿಯೊಂದು ಕಂಪ್ಲೀಟ್ ಸೈಂಟಿಫಿಕ್ ನೇಮ್ ಅಲ್ಲಿ ಎರಡು ನೇಮ್ಸ್ ಇರುತ್ತೆ ಅಥವಾ ಎರಡು ವರ್ಡ್ಸ್ ಇರುತ್ತೆ. ಜನರಲಿ ದೀಸ್ ವರ್ಡ್ಸ್ ಆರ್ ಇನ್ ಲ್ಯಾಟಿನ್. ಇಫ್ ದೇ ಆರ್ ನಾಟ್ ಇನ್ ಲ್ಯಾಟಿನ್ ದೆನ್ ದೇ ಆರ್ ಲ್ಯಾಟಿನೈಸ್ಡ್. ಅಲ್ಲಿ ಸಫಿಕ್ಸಿಸ್ ಅನ್ನ ಆಡ್ ಮಾಡಿ ಆ ವರ್ಡ್ ಅನ್ನ ಲ್ಯಾಟಿನೈಸ್ಡ್ ಮಾಡಲಾಗುತ್ತೆ. ಜನರಲಿ ಇಟ್ ಇಸ್ ಇನ್ ಲ್ಯಾಟಿನ್ ಆರ್ ಇಟ್ ಮೇ ಬಿ ಲ್ಯಾಟಿನೈಸ್ಡ್. ದ ಟೂ ವರ್ಡ್ಸ್ ಇರುತ್ತೆ ಅಥವಾ ಟೂ ನೇಮ್ಸ್ ಇರುತ್ತೆ. ಒಂದು ಜನರಿಕ್ ನೇಮ್ ಅಂಡ್ ಅನದರ್ ಒನ್ ಇದೆ ಸ್ಪೆಸಿಫಿಕ್ ಎಪಿಥೆಟ್ ಆರ್ ಸ್ಪೀಸೀಸ್ ನೇಮ್ ಅಂತ ಹೇಳ್ತೀವಿ. ಜನರಿಕ್ ನೇಮ್ ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಎ ಕ್ಯಾಪಿಟಲ್ ಲೆಟರ್ಸ್. ಅದು ಯಾವತ್ತೂ ಕ್ಯಾಪಿಟಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸ್ಪೆಸಿಫಿಕ್ ಎಪಿಥೆಟ್ ಇದೆಯಲ್ಲ, ಆಲ್ ದಿ ಲೆಟರ್ಸ್ ಆರ್ ಇನ್ ಸ್ಮಾಲ್ ಲೆಟರ್ ಓನ್ಲಿ. ಫಸ್ಟ್ ಲೆಟರ್ ಈಸ್ ಕ್ಯಾಪಿಟಲ್ ಲೆಟರ್ ಅಂಡ್ ರಿಮೈನಿಂಗ್ ಲೆಟರ್ಸ್ ಆರ್ ಸ್ಮಾಲ್ ಲೆಟರ್ ಇರುತ್ತೆ. ಇಫ್ ದ ಸೈಂಟಿಫಿಕ್ ನೇಮ್ ಈಸ್ ಇನ್ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇದ್ರೆ ಅದು ಇಟಾಲಿಕ್ ಫಾಂಟ್ ಅಲ್ಲಿ ಇರುತ್ತೆ. ಇಟಾಲಿಕ್ ಅಂದ್ರೆ ಕ್ರಾಸ್ ಫಾಂಟ್ ಅಲ್ಲಿ ಇರುತ್ತೆ. ಕರ್ಸಿವ್ ರೈಟಿಂಗ್ ಅಂತ ಹೇಳ್ತಿರಲ್ಲ, ಆ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಇಫ್ ಇಟ್ ಇಸ್ ಹ್ಯಾಂಡ್ ರಿಟನ್ ಇದೆ, ಕೈಯಿಂದ ಬರೆದಂತಹ ಬರವಣಿಗೆ ಇದ್ರೆ, ಅಲ್ಲಿ ಸೈಂಟಿಫಿಕ್ ನೇಮ್ ಬರೆದದ್ದೇ ಆಗಿದ್ರೆ, ಅಂಡ್ ದ ಸೈಂಟಿಫಿಕ್ ನೇಮ್ಸ್ ಆರ್ ದ ವರ್ಡ್ಸ್ ಆರ್ ಅಂಡರ್ಲೈನ್ಡ್ ಸಪರೇಟ್ಲಿ. ಮೊದಲು ಜನರಿಕ್ ನೇಮ್ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು, ಸ್ಪೆಸಿಫಿಕ್ ಎಪಿಥೆಟ್ ಅನ್ನ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಅಂಡ್ ನೇಮ್ ಆಫ್ ದಿ ಆಥರ್ ಶುಡ್ ಬಿ ಅಟ್ ದಿ ಎಂಡ್ ಆಫ್ ಬೈನಾಮಿಯಲ್ ನೇಮ್ ಇನ್ ದಿ ಅಬ್ರಿವೇಟೆಡ್ ಫಾರ್ಮ್. ಆಥರ್ ಹೆಸರನ್ನು ಕೂಡ ಬೈನಾಮಿಯಲ್ ನೇಮ್ ಅಥವಾ ಸೈಂಟಿಫಿಕ್ ನೇಮ್ ಇದೆಯಲ್ಲ ಅದರ ಎಂಡ್ ಅಲ್ಲಿ, ಮೀನ್ಸ್ ಆಫ್ಟರ್ ಸ್ಪೆಸಿಫಿಕ್ ಎಪಿಥೆಟ್ ನಂತರ ಅಬ್ರಿವೇಟೆಡ್ ಫಾರ್ಮ್ ಯಾನಿ ಶಾರ್ಟ್ ಕಟ್ ಫಾರ್ಮ್ ಅಲ್ಲಿ ಅದನ್ನ ಬರೆಯಲಾಗುತ್ತದೆ. ಸೊ ಇದು ಆಯ್ತು ಅಬೌಟ್ ದಿ ಬೈನಾಮಿಯಲ್ ನಾಮನ್ಕ್ಲೇಚರ್. ನೆಕ್ಸ್ಟ್ ನೋಡೋಣ ಕ್ಲಾಸಿಫಿಕೇಶನ್. ವಾಟ್ ಈಸ್ ಕ್ಲಾಸಿಫಿಕೇಶನ್? ಯೂಶುವಲಿ ದ ಪ್ರೊಸೆಸ್ ಬೈ ವಿಚ್ ಎನಿಥಿಂಗ್ ಈಸ್ ಗ್ರೂಪ್ಡ್ ಇಂಟು ಎ ಗ್ರೂಪ್ಸ್ ಅಂಡ್ ಸಬ್ ಗ್ರೂಪ್ಸ್. The organisms are categorized into a groups and subgroups on the basis of their similar and dissimilar characters. The organisms galana for the study purpose, to make the study easier, the organisms are categorized into a groups and subgroups on the basis of their similar and dissimilar characters. We can say classification anta helತೀವಿ. Or it is a process by which anything is grouped into a convenient category. ಸಣ್ಣ ಸಣ್ಣ ಕ್ಯಾಟಗರೀಸ್ ಗಳಲ್ಲಿ ಅದನ್ನ ಗ್ರೂಪಿಂಗ್ ಮಾಡೋದಿದೆ, ಅದನ್ನ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. And in this classification there is a characterization, identification. ಇದು ಬಹಳ ಇಂಪಾರ್ಟೆಂಟ್ ಇದೆ. Characterization, identification, classification, nomenclature are the main important four basics of taxonomy ಅಂತ ಹೇಳ್ತೀವಿ. Taxonomy ಅಂದ್ರೆ ಏನು? The study of classification of organisms. That we can say taxonomy ಅಂತ ಹೇಳ್ಬೋದು. ಸೊ ಅದರಲ್ಲಿ 4 ಇಂಪಾರ್ಟೆಂಟ್ ಬೇಸಿಕ್ಸ್ ಬರುತ್ತೆ. That is a characterization, identification, classification and nomenclature are the four basics of taxonomy. Or now ಇದನ್ನ ಇಟ್ಕೊಂಡು ಕೂಡ taxonomy define ಮಾಡಬಹುದು. Taxonomy is nothing but it is a characterization, identification, classification and nomenclature of an organism. That is, we can say taxonomy. Then taxa can indicate the categories at very different level. ಒಂದು taxa ಇದೆ, taxa can indicate the categories at various different levels. Example ನೋಡಿ, animals ಇದು taxa ಇದೆ. We can say it is at the kingdom level. Mammals is a taxa at the class level. Then dog is the taxa at the species level. ಈ ಬೇರೆ ಬೇರೆ ಲೆವೆಲ್ಸ್ ಅಲ್ಲಿ ಇದನ್ನ ರಿಪ್ರೆಸೆಂಟ್ ಮಾಡಬಹುದು. Taxonomy plus evolutionary relationship. ನಾರ್ಮಲ್ taxonomy ಇದೆ. ಓಕೆ, taxonomy ಅದರ ಜೊತೆಗೆ ಪ್ಲಸ್ evolutionary relationship ನಾವು ಕನ್ಸಿಡರ್ ಮಾಡಿದ್ದೆ ಆದ್ರೆ ಅದನ್ನ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. Taxonomy plus evolutionary relationship we can consider it as a systematics, and this concept of systematics was given by Carolus Linnaeus. The concept of systematics was given by
ಕಾರ್ಲಸ್ ಲೀನಿಯಸ್. ಕಾರ್ಲಸ್ ಲೀನಿಯಸ್ ಗಿವನ್ ದಿ ಕಾನ್ಸೆಪ್ಟ್ ಆಫ್ ಸಿಸ್ಟಮ್ಯಾಟಿಕ್. ಅಂದ್ರೆ ಟೆಕ್ಸಾನಮಿ ಸ್ಟಡಿಯಲ್ಲಿ ಯೂಲ್ಯೂಷನ್ ರಿಲೇಶನ್ಶಿಪ್ ಅಥವಾ ಫೈಲೋಜೆನಿ ಕೂಡ ಇನ್ಕ್ಲೂಡ್ ಮಾಡೋದು ಅವರಿಂದನೇ ಪ್ರಾರಂಭ ಆಯಿತು. ದೆನ್ ಮಾರ್ಫಾಲಜಿ, ಅನಾಟಮಿ, cell structure, development process and ecological informations are the basics of modern taxonomical studies. So taxonomy mainly ಎರಡು ಪ್ರಕಾರ ಬರುತ್ತೆ. ಒಂದು ಕ್ಲಾಸಿಕಲ್ ಟೆಕ್ಸಾನಮಿ ಅಂಡ್ ಇನ್ನೊಂದು ಮಾಡರ್ನ್ ಟೆಕ್ಸಾನಮಿ. ಕ್ಲಾಸಿಕಲ್ ಟೆಕ್ಸಾನಮಿ ಇದೆಯಲ್ಲ, ಕ್ಲಾಸಿಕಲ್ ಟೆಕ್ಸಾನಮಿ ಇದೆ, ಕ್ಲಾಸಿಕ್ ಟೆಕ್ಸಾನಮಿ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಟೆಕ್ಸಾನಮಿ which includes classical taxonomy which includes only morphological characters. It includes only morphological characters. Which includes only morphological characters. ಇದರಲ್ಲಿ ಕೇವಲ morphological characters ಮಾತ್ರ ಇರುತ್ತೆ. But modern taxonomy ಇದೆ which includes morphology, along with the morphology, anatomy, cell structure, developmental process and ecological informations ಕೂಡ ಅದರಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನೆನಪಿಟ್ಕೊಳ್ಳಿ, ಬಹಳ ಸಲ ಎಕ್ಸಾಂಪಲ್ ಕೇಳಿದ್ದಾರೆ, ಇದರಲ್ಲಿ ಇವಲ್ಯೂಷನ್ ರಿಲೇಶನ್ಶಿಪ್ ಯ ಫೈಲೋಜೆನಿ ಮಾಡರ್ನ್ ಟೆಕ್ಸಾನಮಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, ಟೆಕ್ಸಾನಮಿಕ್ ಕ್ಯಾಟಗರೀಸ್. ಏನಿದು ಕ್ಯಾಟಗರಿ ಅಂದ್ರೆ, ಈಚ್ ಸ್ಟೆಪ್ ಇನ್ ದಿ ಕ್ಲಾಸಿಫಿಕೇಶನ್ ಅಲ್ಲಿ ಏನು ಸ್ಟೆಪ್ ಬರುತ್ತಲ್ಲ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ಯಾಟಗರಿ ಅಥವಾ ರ್ಯಾಂಕ್ ಅಂತ ಹೇಳ್ತೀವಿ. ಅಂಡ್ ಆಲ್ ದಿ ಟೆಕ್ಸಾನಮಿಕ್ ಕ್ಯಾಟಗರೀಸ್ ಕಾನ್ಸ್ಟಿಟ್ಯೂಟ್ ದಿ ಟೆಕ್ಸಾನಮಿಕ್ ಹೈರಾರ್ಕಿ. ಟೆಕ್ಸಾನಮಿಯಲ್ಲಿ ಏನು ರ್ಯಾಂಕ್ ವೇರಿಯಸ್ ಕ್ಯಾಟಗರೀಸ್ ಬರುತ್ತಲ್ಲ, ದಟ್ ಇಸ್ ಎ ಸ್ಪೀಸೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಡಿವಿಷನ್ ಆರ್ ಫೈಲಮ್ ಅಂಡ್ ಕಿಂಗ್ಡಮ್. ಇದೇನ್ ಬೇರೆ ಬೇರೆ ಕ್ಯಾಟಗರೀಸ್ ಬರುತ್ತಲ್ಲ, ಆಲ್ ದೀಸ್ ಕ್ಯಾಟಗರೀಸ್ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಟೆಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳ್ತೀವಿ. And totally in the classification system, okay, in the classification system as per the modern taxonomical classification system, there are totally 7 obligate categories are present. ಒಟ್ಟು 7 obligate categories ಗಳಿದೆ. And number of common characteristics goes on decreasing from the species to kingdom. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ಯೂಶುವಲಿ ಟೋಟಲ್ 7 obligate categories ಇದೆ. ಓಕೆ, ಸೊ ಇಲ್ಲಿ ನೋಡಿ ಯಾವುದು, ಸ್ಪೀಸೀಸ್, ಜೀನಸ್, family, order, class, division or phylum and kingdom. ಈಗ if we move, okay, ಈ ಸ್ಟಡಿ ಮಾಡುವಾಗ the number of common characters between the organism, it will goes on decreases from the species to the kingdom level. Species ಇಂದ kingdom level ಗೆ ಮೂವ್ ಆಗ್ತಾ ಹೋದ್ರೆ ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್, ಇಲ್ಲಿ ಕಾಮನ್ ಕ್ಯಾರೆಕ್ಟರ್ ಇದೆಯಲ್ಲ ಬಿಟ್ವೀನ್ ದಿ ಆರ್ಗಾನಿಸಮ್ಸ್ ಆಫ್ ಸೇಮ್ ಗ್ರೂಪ್, ಅಲ್ಲಿ ಜಾಸ್ತಿ ಕಾಮನ್ ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ಮೇಲೆ ಹೋದಂತೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಬರಿತಾ ಇದ್ದೀನಿ, ನಂಬರ್ ಆಫ್ ಕಾಮನ್ ಕ್ಯಾರೆಕ್ಟರ್ ಡಿಕ್ರೀಸಸ್, ಡಿಕ್ರೀಸ್ ಇನ್ higher category. In higher category, species is the lowest category, kingdom is the highest category. ಮೇಲೆ ಹೋದಂತೆ ಅಲ್ಲಿ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಅದೇ ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ, there are total 7 obligate categories ಇದೆ. ಓಕೆ, ಟೋಟಲ್ 7 obligate categories ಇದೆ. ಸ್ಪೀಸೀಸ್, ಏನಿದು ಸ್ಪೀಸೀಸ್? ಬೇಸಿಕ್ ಅಂಡ್ ಲೋವೆಸ್ಟ್ ಕ್ಯಾಟಗರಿ ಅಂತ ಹೇಳ್ತೀವಿ. ಬೇಸಿಕ್ ಯೂನಿಟ್ ಆಫ್ ಕ್ಲಾಸಿಫಿಕೇಶನ್ and it the lowest category of the classification system of taxonomic hierarchy. Genus, the group of related species, we can say genus anta heltivi. Family, the group of related genera, together we can say it is a family anta heltivi. And the usually the plants are characterized on the basis of, plants are characterized or organisms are characterized on the basis of vegetative and floral characters. Plants ಅನ್ನ ಬೇರೆ ಬೇರೆ ಫ್ಯಾಮಿಲಿಗಳಾಗಿ ವಿಂಗಡಿಸಬೇಕಾಗಿದೆ. ಅಂದ್ರೆ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅವುಗಳ ವೆಜಿಟೇಟಿವ್ ಮತ್ತೆ ಅದಕ್ಕಿಂತಲೂ ಇಂಪಾರ್ಟೆಂಟ್ ಫ್ಲೋರಲ್ ಕ್ಯಾರೆಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ದ ಕ್ಯಾಟಗರೈಸೇಷನ್ ಆಫ್ ವೇರಿಯಸ್ ಫ್ಯಾಮಿಲೀಸ್ ಇಸ್ ಮೇನ್ಲಿ ಆನ್ ದಿ ಬೇಸಿಸ್ ಆಫ್ ದ ಫ್ಯಾಮಿಲಿ ಓನ್ಲಿ. ದ ನೆಕ್ಸ್ಟ್, ಆರ್ಡರ್, ದ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ, referred as a order ಅಂತ ಹೇಳಿ. ಕ್ಲಾಸ್, ದ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್ಸ್, ಟುಗೆದರ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಕ್ಲಾಸ್ ಅಂತ ಹೇಳ್ತೀವಿ. ದೆನ್ ಫೈಲಮ್ ಆರ್ ಡಿವಿಷನ್, ಗ್ರೂಪ್ ಆಫ್ ರಿಲೇಟೆಡ್ ಕ್ಲಾಸ್,
We can say phylum or division ಅಂತ ಹೇಳ್ತೀವಿ. And especially in that, division is used in the plants and phylum is used in case of animals. Group of related phylums or divisions we can say it is a kingdom ಅಂತ ಹೇಳ್ತೀವಿ. And here whatever ನಾನು ಇಲ್ಲಿ ಬರ್ದಿದ್ದೀನಿ, okay, that is a whatever I written here, it is the ascending order of taxonomic hierarchy. ಅಂದ್ರೆ increase species ಇಂದ ಕಿಂಗ್ಡಮ್ ಲೆವೆಲ್ಗೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲಿ ಬರೆಯಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ನಾವು. ಇಲ್ಲಿ ಅದೇ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಇದೆಯಲ್ಲ, ಆ 7 ಆಬ್ಲಿಗೇಟ್ ಕ್ಯಾಟಗರೀಸ್ ಇದೆ, ಅದನ್ನೇ ನೋಡೋಣ ವಿತ್ ಎಕ್ಸಾಂಪಲ್ಸ್. ಫಸ್ಟ್ ಇಲ್ಲಿ ಕ್ಯಾಟಗರೀಸ್ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಅದರ ಜೊತೆಗೆ ಅನಿಮಲ್ ಸ್ಪೀಸೀಸ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗಿದ್ದೀನಿ, ಅದರ ಜೊತೆಗೆ ಒಂದ್ ಸೈಡ್ ಪ್ಲಾಂಟ್ ಸ್ಪೀಸೀಸ್ ಅನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ನೋಡೋಣ ಕ್ಯಾಟಗರೀಸ್ ವಿತ್ ಪ್ಲಾಂಟ್ ಸ್ಪೀಸೀಸ್ ನೋಡೋಣ. ಕ್ಯಾಟಗರೀಸ್ ವಿತ್ ಪ್ಲಾಂಟ್ ಸ್ಪೀಸೀಸ್. ಸ್ಪೀಸೀಸ್ ಏನಿದೆ, ಗ್ರೂಪ್ ಆಫ್ ರಿಲೇಟೆಡ್ ಆರ್ಗಾನಿಸಮ್ಸ್, ದಟ್ ಇಸ್ ಎ ಒಂದು ಟ್ಯೂಬರೋಸಮ್, ನೈಗ್ರಮ್, ಮೆಲಾಂಗೆನಾ, ಆಲ್ ದೀಸ್ ಆರ್ ದಿ ರಿಲೇಟೆಡ್. ಸೊ ಸ್ಪೀಸೀಸ್, ದೇ ಆರ್ ದಿ ಸೇಮ್ ಸ್ಪೀಸೀಸ್. ಯಾವುದು ಟ್ಯೂಬರೋಸಮ್ ಆಯ್ತು, ನೈಗ್ರಮ್ ಅಂಡ್ ಮೆಲಾಂಗೆನಾ, ದೇ ಆರ್ ದಿ ಸ್ಪೀಸೀಸ್ ಆಯ್ತು. ಆಲ್ ದೀಸ್ ಸ್ಪೆಸಿಫಿಕ್ ಎಪಿಥೆಟ್, ದೇ ಆರ್ ರಿಲೇಟೆಡ್ ಟು ದಿ ಕಾಮನ್, ದೇ ಹ್ಯಾವ್ ದಿ ಕಾಮನ್ ಜನರ, ದಟ್ ಇಸ್ ಅ ಸೋಲಾನಮ್. ಹೆಂಗೆ ಹೇಳ್ತೀವಿ, ಸೋಲಾನಮ್ ಟ್ಯೂಬರೋಸಮ್ ಪೊಟ್ಯಾಟೊ, ಸೋಲಾನಮ್ ನೈಗ್ರಮ್ ಮಕೋಯಿ ಅಂತ ಹೇಳ್ತೀವಿ, ಸೋಲಾನಮ್ ಮೆಲಾಂಗೆನಾ ಬ್ರಿಂಜಾಲ್. ಓಕೆ, ಈ ರೀತಿ ಹೇಳ್ತೀವಿ. ಸೋಲಾನಮ್ ಟ್ಯೂಬರೋಸಮ್, ಸೋಲಾನಮ್ ನೈಗ್ರಮ್ ಅಂಡ್ ಸೋಲಾನಮ್ ಮೆಲಾಂಗೆನಾ ಎಲ್ಲವೂ ಸೋಲಾನಮ್. ಸೋಲಾನಮ್ ಇಸ್ ಎ ಕಾಮನ್ ಜನರ. ಸೊ ಇವುಗಳೆಲ್ಲವುಗಳಿಗೆ ಕಾಮನ್ ಜನರ ಯಾವ್ದಿದೆ, ದಟ್ ಇಸ್ ಎ ಸೋಲಾನಮ್ ಇದೆ. ಓಕೆ, ದಟ್ ಇಸ್ ಎ ಸೋಲಾನಮ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಸೋಲಾನಮ್ ತರ ಮತ್ತೆ ರಿಲೇಟೆಡ್ ಜನರ ಯಾವ್ದಿದೆ, ದತೂರಾ ಅಂಡ್ ಪೆಟೂನಿಯಾ, ಮೀನ್ಸ್ ಗ್ರೂಪ್ ಆಫ್ ರಿಲೇಟೆಡ್ ಜನರ. ದ ಗ್ರೂಪ್ ಆಫ್ ರಿಲೇಟೆಡ್ ಜನರ, ಸೋಲಾನಮ್ ಇದೆಯಲ್ಲ ಅದೇ ತರದ್ದು ದತೂರಾ ಇದೆ, ಪೆಟೂನಿಯಾ ಇದೆ. ಆಲ್ ದೇ ಆರ್ ಟುಗೆದರ್ ಬಿಲಾಂಗ್ಸ್ ಟು ದಿ ಸೇಮ್ ಫ್ಯಾಮಿಲಿ ಆನ್ ದ ಬೇಸಿಸ್ ಆಫ್ ಇಟ್ಸ್ ಫ್ಲೋರಲ್ ಕ್ಯಾರೆಕ್ಟರ್ಸ್. ಸೇಮ್ ಫ್ಯಾಮಿಲಿ, ದಟ್ ಇಸ್ ಎ ಸೋಲನೇಸಿಯೆಗೆ ಇವೆಲ್ಲವೂ ಬಿಲಾಂಗ್ ಮಾಡುತ್ತೆ. ಆಲ್ ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಫ್ಯಾಮಿಲಿ, ದಟ್ ಇಸ್ ಎ ಫ್ಯಾಮಿಲಿ ಸೋಲನೇಸಿಯೆ. ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ, ಸೋಲನೇಸಿ ಆಯ್ತು, ಇನ್ನೊಂದು ಕನ್ವಲುಲೇಸಿ ಇದೆ. ದ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್, ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಆರ್ಡರ್. ಸೊ ಸೋಲನೇಸಿಯಾ ಮತ್ತೆ ಕನ್ವಲುಲೇಸಿಯಾ ಬೋತ್ ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಆರ್ಡರ್, ದಟ್ ಇಸ್ ಎ ಪಾಲಿಮೋನಿಯಲ್ಸ್. ಇವು ಎರಡು ಕೂಡ ಪಾಲಿಮೋನಿಯಲ್ಸ್ ಗೆ ಬಿಲಾಂಗ್ ಆಗುತ್ತೆ. ಓಕೆ, ಬೋತ್ ದೀಸ್ ಆರ್ ಬಿಲಾಂಗ್ಸ್ ಟು ದಿ ಪಾಲಿಮೋನಿಯಲ್ಸ್. ದೆನ್ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್, ಪಾಲಿಮೋನಿಯಲ್ಸ್, ಅದರ ಜೊತೆಗೆ ಸೆಪೆಂಡೇಲ್ಸ್ ಕೂಡ ಒಂದು ಬಂತು. ದೇ ಆರ್ ರಿಲೇಟೆಡ್, ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್, ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಕ್ಲಾಸ್, ದಟ್ ಇಸ್ ಎ ಡೈಕಾಟಿಲಿಡಾನೆ. ಅದರದ್ದೇ ಒಂದು ರಿಲೇಟೆಡ್ ಕ್ಲಾಸ್ ಇದೆ, ಮೋನೋಕಾಟಿಲಿಡಾನೆ. ದ ಗ್ರೂಪ್ ಆಫ್ ರಿಲೇಟೆಡ್, ಡೈಕಾಟಿಲಿಡಾನೆ, ಮೋನೋಕಾಟಿಲಿಡಾನೆ, ರಿಲೇಟೆಡ್ ಕ್ಲಾಸ್ ಆಯ್ತು. ದ ಗ್ರೂಪ್ ಆಫ್ ರಿಲೇಟೆಡ್ ಕ್ಲಾಸ್, ದೇ ಆರ್ ಬಿಲಾಂಗ್ಸ್ ಟು ದಿ, ಇನ್ ಕೇಸ್ ಆಫ್ ಪ್ಲಾಂಟ್ಸ್ ದೇ ಬಿಲಾಂಗ್ಸ್ ಟು ದಿ ಸೇಮ್ ಡಿವಿಷನ್, ಬೋತ್ ದೀಸ್ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಡಿವಿಷನ್, ದಟ್ ಇಸ್ ಆಂಜಿಯೋಸ್ಪರ್ಮೆ. ಗ್ರೂಪ್ ಆಫ್ ರಿಲೇಟೆಡ್ ಡಿವಿಷನ್ ಜैसे ಯಾವ್ದು ಬರುತ್ತೆ ನೋಡಿ, ಆಂಜಿಯೋಸ್ಪರ್ಮೆ, ಜಿಮ್ನೋಸ್ಪರ್ಮೆ, ಟೆರಡೋಫೈಟಾ, ಬ್ರಯೋಫೈಟಾ, ಇದೆಯಲ್ಲ. ಗ್ರೂಪ್ ಆಫ್ ರಿಲೇಟೆಡ್ ಡಿವಿಷನ್ಸ್, ಆಲ್ ದೇ ಆರ್ ಬಿಲಾಂಗ್ಸ್ ಟು ದಿ ಕಾಮನ್ ಕಿಂಗ್ಡಮ್, ದಟ್ ಇಸ್ ಎ ಕಿಂಗ್ಡಮ್ ಪ್ಲಾಂಟೇ. ಈ ರೀತಿ ಆಯ್ತು. ನೆಕ್ಸ್ಟ್ ನೋಡೋಣ ನಾವು ಇದೇ ರೀತಿ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಇನ್ ಕೇಸ್ ಆಫ್ ಅನಿಮಲ್ಸ್ ಅಲ್ಲಿ ಯಾವ ರೀತಿ ಬರ್ತಾನೆ. ಸ್ಪೀಸೀಸ್, ರಿಲೇಟೆಡ್ ಸ್ಪೀಸಿ ಯಾವುದು, ದಟ್ ಇಸ್ ಎ ಲಿಯೋ, ದಟ್ ಇಸ್ ಎ ಪ್ಯಾಂಥೆರಾ ಲಿಯೋ, ಟೈಗ್ರೀಸ್, ಪಾರ್ಡೋಸ್. ಲಿಯೋ ಲಯನ್ಗೆ ಸ್ಪೆಸಿಫಿಕ್ ಎಪಿಥೆಟ್, ಟೈಗ್ರೀಸ್ ಟೈಗರ್ಗೆ ಸ್ಪೆಸಿಫಿಕ್ ಎಪಿಥೆಟ್, ಪಾರ್ಡಸ್ ಲೆಪರ್ಡ್ಗೆ ಸ್ಪೆಸಿಫಿಕ್ ಎಪಿಥೆಟ್ಸ್ ಆಯ್ತು. ಸೊ ದೀಸ್ ಆರ್ ದಿ ರಿಲೇಟೆಡ್ ಸ್ಪೀಸೀಸ್ ಆಯ್ತು. ಆಲ್ ದೀಸ್ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಸೀಸ್, ಈ ಎಲ್ಲ ರಿಲೇಟೆಡ್ ಸ್ಪೀಸೀಸ್ ಇದೆಯಲ್ಲ, ದೇ ಹ್ಯಾವ್ ದಿ ಕಾಮನ್ genus, that is the genus Panthera, Panthera leo, Panthera tigris, Panthera pardus ಅಂತ ಹೇಳ್ತೀವಿ. ದೆನ್ ಗ್ರೂಪ್ ಆಫ್ ರಿಲೇಟೆಡ್ ಜನರ, ಪ್ಯಾಂಥೆರಾ ಅದರ ಜೊತೆಗೆ ಫೆಲಿಸ್, ಫೆಲಿಸ್ ಕೂಡ ಒಂದು ಜೆನರಿಕ್ ನೇಮ್, ಜೀನಸ್ ನೇಮ್. ಓಕೆ, ಫೆಲಿಸ್ ಡೊಮೆಸ್ಟಿಕಾ, ಕ್ಯಾಟ್. ಬೆಕ್ಕು ಇದೆಯಲ್ಲ, ಬೆಕ್ಕಿನ ಸೈಂಟಿಫಿಕ್ ಹೆಸರು ಫೆಲಿಸ್ ಡೊಮೆಸ್ಟಿಕಾ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡಿ ಪ್ಯಾಂಥೆರಾ and Felis, they are the related genera. Both they are belongs to the same. Panthera belongs to the family Canidae and Felis belongs to the family Felidae. ಎರಡು ಸೇಮ್ ಫ್ಯಾಮಿಲಿ ಇಲ್ಲ, ಬೇರೆ ಬೇರೆ ಇದೆ, ಬಟ್ ರಿಲೇಟೆಡ್ ಒಂದೇ ತರ ಇದೆ. ಓಕೆ, ಬಟ್ ಬೋತ್ ದೇ ಆರ್ ಬಿಲಾಂಗ್ ಟು ದಿ ಸೇಮ್ ಆರ್ಡರ್, ದಟ್ ಇಸ್ ಎ ಕಾರ್ನಿವೋರಾ ಅಂತ ಹೇಳ್ತೀವಿ. ಎರಡು ಫೆಲಿಡೆ ಮತ್ತೆ ಕ್ಯಾನಿಡೆ, ಬೋತ್ ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಆರ್ಡರ್, ದಟ್ ಇಸ್ ಎ ಕಾರ್ನಿವೋರಾ. ಆರ್ಡರ್ ಕಾರ್ನಿವೋರಾ. ಕಾರ್ನಿವೋರಾ ಅದರ ಜೊತೆಗೆ ರಿಲೇಟೆಡ್ ಇನ್ನೊಂದು ಆರ್ಡರ್ ಇದೆ, ಪ್ರೈಮೇಟಾ ಅಂತ ಹೇಳ್ಬೋದು. ಸೊ ಬೋತ್ ದಿಸ್ ಕಾರ್ನಿವೋರಾ ಅಂಡ್ ಪ್ರೈಮೇಟಾ, ದೇ ಆರ್ ಬಿಲಾಂಗ್ಸ್ ಟು ದಿ ಸೇಮ್ ಕ್ಲಾಸ್, ದಟ್ ಇಸ್ ಎ ಮ್ಯಾಮಲಿಯಾ. ಮ್ಯಾಮಲಿಯಾ ಆಯ್ತು. ಅದರ ರಿಲೇಟೆಡ್ ಕ್ಲಾಸ್ ಯಾವುದು ನೋಡಿ, ಏವ್ಸ್, ರೆಪ್ಟೀಲಿಯಾ, ಆಂಫಿಬಿಯಾ. ಸೊ ಈ ರೀತಿ ಇದೆ. ಸೊ ದೇ ಆರ್ ದಿ ರಿಲೇಟೆಡ್ ಕ್ಲಾಸಸ್. ದೆನ್ ದೀಸ್ ರಿಲೇಟೆಡ್ ಕ್ಲಾಸಸ್
all they are belongs to the same phylum, that is a phylum Chordata. Then Chordata ಗೆ ಮತ್ತೆ ರಿಲೇಟೆಡ್ ಫೈಲಮ್ ಯಾವುದು? Chordata ಆಯ್ತು, Echinodermata, Platyhelminthes, Mollusca, Annelida. Okay, ಈ ರೀತಿ all these related phylums they together forms into a single kingdom, that is a kingdom Animalia. ಸೊ ಈ ರೀತಿ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗಿದೆ. ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಒಂದೊಂದು ಪಾಯಿಂಟ್ಸಲ್ಲಿ ಎಕ್ಸ್ಪ್ಲೇನು ಮಾಡಿದ್ದಾರೆ, ಬಟ್ ಅದು ಎಲಾಬ್ರೇಟೆಡ್ ಪ್ಯಾರಾಗ್ರಾಫ್ ವೈಸ್ ಕೊಟ್ಟಿದ್ದಾರೆ. ಅದನ್ನು ನಾನು ಕ್ವಿಕ್ ಆಗಿ ನಿಮಗೆ ರಿವಿಷನ್ ಮಾಡಲಿಕ್ಕೆ ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ, ಒಂದು ಫ್ಲೋ ಚಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಇಲ್ಲಿ ರೀಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನ ನೆನಪಿಟ್ಕೊಳ್ಳಿ, ನಿಮಗೆ ಪರ್ಫೆಕ್ಟ್ ಆಗುತ್ತೆ, ನೆನಪು ಉಳಿಯುತ್ತೆ ಎಕ್ಸಾಮ್ ಅಲ್ಲಿ. ಇದು ನೀವು ನೆನಪು ಮಾಡ್ಕೊಳ್ಬಹುದು ಪರ್ಫೆಕ್ಟ್ ಆಗಿ. ಇದರಿಂದ ಯಾವ್ದಾದ್ರು ಕ್ವಶನ್ ಬಂದ್ರು ಅದನ್ನ ಆನ್ಸರ್ ಕೂಡ ಮಾಡಬಹುದು. ನೆಕ್ಸ್ಟ್ ನೋಡೋಣ ಕೆಲವೊಂದು ಅಡಿಷನಲ್ ಪಾಯಿಂಟ್ಸ್ ನೋಡಿ. ಅದೇ ಟೆಕ್ಸಾನಮಿಕ್ ಹೈರಾರ್ಕಿಗಾಗಿ ದ ವರ್ಡ್ ಸಿಸ್ಟಮ್ಯಾಟಿಕ್ಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್. ಸಿಸ್ಟಮ್ಯಾಟಿಕ್ಸ್ ಇದೆಯಲ್ಲ, ದಟ್ ಇಸ್ ಸಿಸ್ಟಮ್ಯಾಟಿಕ್ಸ್ ಗಿವನ್ ಬೈ ದಿ ಕಾರ್ಲಸ್ ಲಿನಿಯಸ್. ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಡ್ ವೇರ್ ಸಿಸ್ಟಮಾ ಮೀನ್ಸ್, ಸಿಸ್ಟಮ್ ಅಂದ್ರೆ ಏನು ನೋಡಿ, ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. The word systematics is derived from the Latin word systema. That is, systema means systematic arrangement of organisms. And taxonomy is selected from the Greek word. The word taxonomy ideyala, it is derived from the Greek word taxa and nomos anta ಹೇಳ್ತೀವಿ. ಮತ್ತೆ systematics ಇದೆ, it is derived from the Latin word systema. It means systematic arrangement of organisms. Higher the category ಹೆಚ್ಚಿಗೆ ಹೋದಂತೆ greater is the determining the relationship to the other taxa and at the same level. ಮೇಲೆ ಸ್ಪೀಸೀಸ್ ಇಂದ ಮೇಲ್ಗಡೆ ಹೋದಂಗೆ ಅಲ್ಲಿ ಕಾಂಪ್ಲೆಕ್ಸಿಟಿ ಹೆಚ್ಚಾಗುತ್ತೆ. ಗ್ರೇಟರ್ ಇಸ್ ದಿ ಡಿಟರ್ಮೈನಿಂಗ್ ದಿ ರಿಲೇಶನ್ಶಿಪ್ ಅನ್ನ ಡಿಟರ್ಮೈನ್ ಮಾಡೋದು ಕಷ್ಟ ಆಗುತ್ತೆ ಅಂಡ್ ಕಾಂಪ್ಲೆಕ್ಸಿಟಿ ಹೆಚ್ಚಿಗೆ ಹೋಗುತ್ತೆ ಕಂಪೇರ್ ಟು ದಿ ಬೇಸಿಕ್ ಕ್ಯಾಟಗರೀಸ್, ಲೋವೆಸ್ಟ್ ಕ್ಯಾಟಗರಿ. Then organisms with their taxonomic categories. ಈ ಟೇಬಲ್ ಇದೆಯಲ್ಲ, ಆಲ್ರೆಡಿ ಇಟ್ ಇಸ್ ಮೆನ್ಷನ್ಡ್ ಇನ್ ದಿ NCERT. ಈ ಟೇಬಲ್ NCERT ಅಲ್ಲಿ ಇದೆ. ದಿಸ್ ಟೇಬಲ್ ಇಸ್ ಗಿವನ್ ಇನ್ ದಿ NCERT. ಈ ಟೇಬಲ್ ಅನ್ನು ನೀವು ಆಸ್ ಇಟ್ ಈಸ್ ನೆನಪಿಟ್ಕೊಳ್ಬೇಕು, ಇದರಿಂದ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾ ಇರುತ್ತೆ. ಏನಿದೆ ನೋಡಿ ಟೇಬಲ್ ಅಲ್ಲಿ, ವಾಟ್ ಅಬೌಟ್ ದಿಸ್ ಒನ್? ಯೂಶುವಲಿ ಕೆಲವೊಂದು ಕಾಲಮ್ಸ್ ಕೊಟ್ಟಿದ್ದಾರೆ. ಕಾಮನ್ ನೇಮ್ ಆಫ್ ಆರ್ಗ್ಯಾನಿಸಮ್ಸ್, ಬಯಾಲಜಿಕಲ್ ನೇಮ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಆರ್ ಡಿವಿಷನ್. ಮ್ಯಾನ್ ಹೋಮೋಸೆಪಿಯನ್ಸ್, ಜೀನಸ್ ಹೋಮೋ ಆಯಿತು, ಫ್ಯಾಮಿಲಿ ಹೋಮಿನಿಡೆ, ಆರ್ಡರ್ ಪ್ರೈಮೇಟಾ, ಕ್ಲಾಸ್ ಮ್ಯಾಮಲಿಯಾ, ಫೈಲಮ್ ಕಾರ್ಡೇಟಾ. ದೆನ್ ಕಾಮನ್ ನೇಮ್ ಹೌಸ್ ಫ್ಲೈ, ನೊಣ ಅಂತೀವಿ ನೋಡಿ, ಈಗ ಬೇಸಿಗೆಯಲ್ಲಿ ಜಾಸ್ತಿ ಪ್ರಾರಂಭ ಆಗುತ್ತೆ. ಓಕೆ, ಹೌಸ್ ಫ್ಲೈ ಆರ್ ನೊಣ. ದೆನ್ ಬಯಾಲಜಿಕಲ್ ನೇಮ್ ಮಸ್ಕಾ ಡೊಮೆಸ್ಟಿಕಾ, ಜೀನಸ್ ಮಸ್ಕಾ, ಫ್ಯಾಮಿಲಿ ಮಸ್ಕಿಡೆ, ಆರ್ಡರ್ ಡಿಪ್ಟೆರಾ, ಕ್ಲಾಸ್ ಇನ್ಸೆಕ್ಟಾ, ಫೈಲಮ್ ಆರ್ಥ್ರೋಪೋಡಾ. ದ ನೆಕ್ಸ್ಟ್ ಮ್ಯಾಂಗೋ, ಮಾವು ಅಂತೀವಿ. ಓಕೆ, ಈಗ ಮತ್ತು ಮಾವಿನ ಸೀಸನ್ ಪ್ರಾರಂಭ ಆಯ್ತು ಇವಾಗ. ಮ್ಯಾಂಗೋ ಮಾವು, ಸೈಂಟಿಫಿಕ್ ನೇಮ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ, ಜೀನಸ್ ಮ್ಯಾಂಜಿಫೆರಾ, ಫ್ಯಾಮಿಲಿ ಅನಾಕಾರ್ಡೇಸಿಯೆ, ಆರ್ಡರ್ ಸಪಿಂಡೇಲ್ಸ್, ಕ್ಲಾಸ್ ಡೈಕೊಟ್ಲಡನೆ ಅಂಡ್ ಡಿವಿಷನ್ ದಟ್ ಇಸ್ ಆಂಜಿಯೋಸ್ಪರ್ಮೆ. ದೆನ್ ಕಾಮನ್ ನೇಮ್ ಈಸ್ ವೀಟ್, ದಟ್ ಇಸ್ ಟ್ರಿಟಿಕಮ್ ಎಸ್ಟಿವಮ್, ಜೀನಸ್ ಟ್ರಿಟಿಕಮ್. ದೆನ್ ಫ್ಯಾಮಿಲಿ ಪೊಯೇಸಿಯೆ, ಆರ್ಡರ್ ಪೊಯೇಲ್ಸ್, ಕ್ಲಾಸ್ ಮೋನೋಕೊಟ್ಲಡನೆ, ಡಿವಿಷನ್ ಆಂಜಿಯೋಸ್ಪರ್ಮೆ. ಈ ಟೇಬಲ್ ಅನ್ನು ನೆನಪಿಟ್ಕೊಳ್ಳಿ. ಟೆಕ್ಸಾನಮಿಕ್ ಏಡ್ಸ್ ನೋಡಬೇಕಾಗಿದೆ. ಈ ಎಲ್ಲ ಟೆಕ್ಸಾನಮಿಕ್ ಏಡ್ಸ್ ಅನ್ನ ನಾನು ಒಂದೇ ಒಂದು ಫ್ಲೋ ಚಾರ್ಟ್ ಅಲ್ಲಿ ಕವರ್ ಮಾಡಿದ್ದೀನಿ, ಅಂದ್ರೆ ನಿಮಗೆ ಕ್ವಿಕ್ ಆಗಿ ರಿವೈಸ್ ಮಾಡಲಿಕ್ಕೆ ಇದು ಸುಲಭವಾಗಬೇಕು. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಟೆಕ್ಸಾನಮಿಕ್ ಏಡ್? ಟೆಕ್ಸಾನಮಿಕ್ ಏಡ್ ಅಂದ್ರೆ ಏನಿದು? ದ ಎನಿಥಿಂಗ್ ಎಲ್ಸ್ ವಿ ಯೂಸ್ಡ್ ಇನ್ ದಿ ಟೆಕ್ಸಾನಮಿಕಲ್ ಸ್ಟಡೀಸ್. ನಾವು ಏನೋ ಥಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ, ಐದರ್ ಇಟ್ ಮೇ ಬಿ ಸ್ಪ್ಯಾಟುಲಾ, ಸ್ಕಾಲ್ಪೆಲ್ಸ್ ಇರ್ಬೋದು, ಅಥವಾ ಎನಿ ಸಾಫ್ಟ್ವೇರ್ ಇರ್ಬೋದು, ಅಥವಾ ಕಂಪ್ಯೂಟರ್, ಲ್ಯಾಪ್ಟಾಪ್, ಎನಿಥಿಂಗ್ ಆರ್ ಎನಿ ಸಾಫ್ಟ್ವೇರ್ ಇರ್ಬೋದು, ಅಥವಾ ಬುಕ್ಸ್ ಇರ್ಬೋದು, ರಿಟರ್ನ್ ಡಾಕ್ಯುಮೆಂಟ್ ಇರ್ಬೋದು, ಮೈಕ್ರೋಸ್ಕೋಪ್ ಇರ್ಬೋದು, ಅಥವಾ ಅಷ್ಟೇ ಅಲ್ಲ ಝುವಾಲಜಿಕಲ್ ಪಾರ್ಕ್ ಅಲ್ಲಿರುವಂತಹ ಸ್ಪೆಸಿಮನ್ಸ್ ಗಳನ್ನ ರೆಫರೆನ್ಸ್ ಆಗಿ ಇಟ್ಕೋಬಹುದು. ಲಿವಿಂಗ್ ಸ್ಪೀಸೀಸ್, ಬಾಟನಿಕಲ್ ಗಾರ್ಡನ್ ಅಲ್ಲಿರುವಂತಹ ಲಿವಿಂಗ್ ಪ್ಲಾಂಟ್ ಸ್ಪೀಸೀಸ್ ಗಳನ್ನ ಸ್ಪೆಸಿಮನ್ಸ್ ಆಗಿ ಯೂಸ್ ಮಾಡಬಹುದು. ಪ್ರಿಸರ್ವ್ಡ್ ಸ್ಪೆಸಿಮನ್ಸ್ ಆಫ್ ಮ್ಯೂಸಿಯಮ್ಸ್ ಇರ್ಬೋದು, ಹರ್ಬೇರಿಯಂ ಇರ್ಬೋದು, ಎನಿಥಿಂಗ್ ಎಲ್ಸ್ ದಟ್ ವಿ ಯೂಸ್ ಇನ್ ದಿ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಟೆಕ್ಸಾನಮಿಕಲ್ ಸ್ಟಡಿ ಈಸ್ ಟೆಕ್ಸಾನಮಿಕಲ್ ಏಡ್ಸ್ ಅಂತ ಹೇಳ್ತೀವಿ. ಏಡ್ಸ್ ಅಂದ್ರೆ ಥಿಂಗ್ಸ್. ಸೊ ಯಾವ್ದು ಬರುತ್ತೆ ನೋಡಿ, ಸಮ್ ಇಂಪಾರ್ಟೆಂಟ್ ಟೆಕ್ಸಾನಮಿಕಲ್ ಏಡ್ಸ್ ಆರ್. ಫಸ್ಟ್ ಒನ್ ಇಸ್ ಹರ್ಬೇರಿಯಂ. ಹರ್ಬೇರಿಯಂ ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನಪಿಟ್ಕೊಳ್ಬೇಕು. ಇಟ್ ಇಸ್ ಎ ಕ್ವಿಕ್ ಸೋರ್ಸ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಹರ್ಬೇರಿಯಂ ಇಸ್ ದಿ ಕ್ವಿಕ್ ಸೋರ್ಸ್ ಆಫ್ ರೆಫರೆನ್ಸ್ ಫಾರ್ ದಿ ಟೆಕ್ಸಾನಮಿಕಲ್ ಸ್ಟಡಿ.
ಏನಿದೆ ಹರ್ಬೇರಿಯಂ? ಯೂಶಲಿ ಇಟ್ ಇಸ್ ಎ ಡ್ರೈಡ್, ಪ್ರಿಸರ್ವ್ಡ್ ಅಂಡ್ ಪ್ರೆಸ್ಡ್ ಪ್ಲಾಂಟ್ ಸ್ಪೆಸಿಮನ್ಸ್ ಆನ್ ಎ ಕಾರ್ಡ್ ಸೀಟ್. ದಟ್ ಇಸ್ ಎ ಹರ್ಬೇರಿಯಂ ಸೀಟ್ ಅಂತ ಹೇಳ್ತೀವಿ. Then usually these herbarium seeds are stored in a large storehouse, and that we can say is herbarium or herbaria ಅಂತ ಹೇಳ್ತೀವಿ. Each seat carries a specific information. ಪ್ರತಿಯೊಂದು ಹರ್ಬೇರಿಯಂ ಸೀಟ್ ಅಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಇರುತ್ತೆ, ಇನ್ಫಾರ್ಮೇಶನ್ ಆಫ್ ಸ್ಪೆಸಿಮನ್ ಇರುತ್ತೆ. ಏನು? ಇಟ್ ಇನ್ಕ್ಲೂಡ್ಸ್ ಎ ಕಾಮನ್ ನೇಮ್, ದೆನ್ ಸೈಂಟಿಫಿಕ್ ನೇಮ್ ಆರ್ ಬೈನಾಮಿಯಲ್ ನೇಮ್ ಅಂತ ಹೇಳ್ತೀವಿ. ಇಂಗ್ಲಿಷ್ ನೇಮ್ ಇರುತ್ತೆ ಅದರಲ್ಲಿ, ಫ್ಯಾಮಿಲಿ ಟು ವಿಚ್ ಇಟ್ ಬಿಲಾಂಗ್ಸ್, ಯಾವ ಫ್ಯಾಮಿಲಿಗೆ ಇದು ಬಿಲಾಂಗ್ಸ್ ಆಗುತ್ತೆ, ಅಂಡ್ ಪ್ಲೇಸ್ ಆಫ್ ಕಲೆಕ್ಷನ್, ಡೇಟ್ ಆಫ್ ಕಲೆಕ್ಷನ್ ಅಂಡ್ ನೇಮ್ ಆಫ್ ದಿ ಕಲೆಕ್ಟರ್. ಈ 7 ಪಾಯಿಂಟ್ಗಳು ಅದರಲ್ಲಿ ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಯಾವ್ದು ನೋಡಿ, ಮತ್ತೊಂದ್ಸಲ ನೆನಪು ಮಾಡ್ಕೊಳ್ಳಿ. ಸೈಂಟಿಫಿಕ್ ನೇಮ್, ದೆನ್ ಕಾಮನ್ ನೇಮ್, ಇಂಗ್ಲಿಷ್ ನೇಮ್, ಸೈಂಟಿಫಿಕ್ ನೇಮ್ ಅಂದ್ರೆ ಬೈನಾಮಿಯಲ್ ನೇಮ್ ಅಂತ, ಇಂಗ್ಲಿಷ್ ನೇಮ್, ದೆನ್ ನೇಮ್ ಆಫ್ ದಿ ಫ್ಯಾಮಿಲಿ ಟು ವಿಚ್ ದಟ್ ಪ್ಲಾಂಟ್ ಸ್ಪೀಸೀಸ್ ಬಿಲಾಂಗ್ಸ್. ಸೊ ಫ್ಯಾಮಿಲಿ ಆಯ್ತು, ದೆನ್ ಪ್ಲೇಸ್ ಆಫ್ ಕಲೆಕ್ಷನ್, ಡೇಟ್ ಆಫ್ ಕಲೆಕ್ಷನ್ ಅಂಡ್ ಕಲೆಕ್ಟರ್ಸ್ ನೇಮ್, ಅದನ್ನು ಯಾರು ಕಲೆಕ್ಟ್ ಮಾಡಿದ್ದಾರೆ ಅದು ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ. ಸೊ ದೇ ಆರ್ ದಿ 7 ಇನ್ಫಾರ್ಮೇಶನ್ಸ್ ಪ್ರೆಸೆಂಟ್ ಇನ್ ದಿ ಹರ್ಬೇರಿಯಂ ಸೀಟ್. ಇಂಪಾರ್ಟೆಂಟ್ ಇದೆ, ಇದ್ರ ಮೇಲೂ ಪದೇ ಪದೇ ಕ್ವಶನ್ ಕೇಳ್ತಾರೆ. ಒಂದ್ಸಲ ಕ್ವಶನ್ ಬಂದಿತ್ತು ಈಗ ರೀಸೆಂಟ್ ಆಗಿ. ಅಮಂಗ್ ದಿ ಫಾಲೋವಿಂಗ್ ವಿಚ್ ಒನ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಹರ್ಬೇರಿಯಂ ಸೀಟ್, ವಿಚ್ ಇನ್ಫಾರ್ಮೇಶನ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ಹರ್ಬೇರಿಯಂ ಸೀಟ್? ಅದರಲ್ಲಿದೆ ಡೇಟ್ ಆಫ್ ಕಲೆಕ್ಷನ್, ಬೈನಾಮಿಯಲ್ ನೇಮ್, ನೇಮ್ ಆಫ್ ದಿ ಫ್ಯಾಮಿಲಿ ಅಂಡ್ ಹೈಟ್ ಆಫ್ ದಿ ಪ್ಲಾಂಟ್. ಹೈಟ್ ಆಫ್ ದಿ ಪ್ಲಾಂಟ್ ಅಲ್ಲಿ ಬರೋದಿಲ್ಲ, ದಟ್ ಇನ್ಫಾರ್ಮೇಶನ್ ಅಲ್ಲಿ ಮೆನ್ಷನ್ ಆಗಿರೋದಿಲ್ಲ. ದ ನೆಕ್ಸ್ಟ್ ಮ್ಯೂಸಿಯಂ ನೋಡಿ. ಮ್ಯೂಸಿಯಂ ಇಸ್ ಆಲ್ಸೋ ಟೆಕ್ಸಾನಮಿಕಲ್ ಏಡ್. ದ ಪ್ರಿಸರ್ವ್ಡ್ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೇಸ್ಮನ್ಸ್. ಮ್ಯೂಸಿಯಂ ಅಲ್ಲಿ ಪ್ಲಾಂಟ್ ಅಂಡ್ ಅನಿಮಲ್ ಸ್ಪೇಸ್ಮನ್ಸ್ ಅನ್ನ ಪ್ರಿಸರ್ವ್ ಮಾಡಿರುತ್ತಾರೆ. ಓಕೆ, ಬೈ ಯೂಸಿಂಗ್ ದಿ ಫಾರ್ಮಲ್ಡಿಹೈಡ್. ಓಕೆ, ಆರ್ ಇವನ್ ಸ್ಮಾಲ್ ಇನ್ಸೆಕ್ಟ್ ಇದೆ, ಸೊ ಇನ್ಸೆಕ್ಟ್ಸ್ ಆರ್ ಪ್ರಿಸರ್ವ್ಡ್ ಇನ್ ದಿ ಇನ್ಸೆಕ್ಟ್ ಬಾಕ್ಸಸ್. ಇನ್ಸೆಕ್ಟ್ ಬಾಕ್ಸಸ್ ಅಲ್ಲಿ ಇನ್ಸೆಕ್ಟ್ಸ್ ಅನ್ನ ಪ್ರಿಸರ್ವ್ ಮಾಡ್ತಾರೆ. ದೆನ್ ಝೂ ಆರ್ ಝುವಾಲಜಿಕಲ್ ಪಾರ್ಕ್ಸ್, ದೇ ಆರ್ ಆಲ್ಸೋ ಯೂಸ್ಡ್ ಆಸ್ ಎ ಟೆಕ್ಸಾನಮಿಕಲ್ ಏಡ್ ಬಿಕಾಸ್ ಅಲ್ಲಿ ಲಿವಿಂಗ್ ಸ್ಪೀಸೀಸ್ ಇರುತ್ತೆ. ಆರ್ಗಾನಿಸಮ್ಸ್ ಆರ್ ಮೇಂಟೈನ್ಡ್ ಇನ್ ದಿ ಕ್ಯಾಪ್ಟಿವ್ ಕಂಡೀಷನ್. ಸೊ ಅಲ್ಲಿ ಲಿವಿಂಗ್ ಸ್ಪೀಸೀಸ್ ಅನ್ನ ಅವುಗಳ ಸ್ಟಡಿಗಾಗಿ ರೆಫರೆನ್ಸ್ ಗಾಗಿ ಯೂಸ್ ಮಾಡ್ತಾರೆ. ಸೊ ದೇ ಆರ್ ಆಲ್ಸೋ ಟೆಕ್ಸಾನಮಿಕಲ್ ಏಡ್. ನೆಕ್ಸ್ಟ್ ಟು ದಟ್ ಬೊಟಾನಿಕಲ್ ಗಾರ್ಡನ್ಸ್. ಬೊಟಾನಿಕಲ್ ಗಾರ್ಡನ್ಸ್ ಇದೆಯಲ್ಲ, ದೇ ಆರ್ ಯೂಶಲಿ ರೇರ್ ಅಂಡ್ ಎಂಡೇಂಜರ್ಡ್ ಪ್ಲಾಂಟ್ ಸ್ಪೇಸ್ಮನ್ಸ್ ಆರ್ ಗ್ರೋನ್ ಅಂಡ್ ಕಲ್ಟಿವೇಟೆಡ್ ಫಾರ್ ದ ಫರ್ದರ್ ಸ್ಟಡಿ ಪರ್ಪಸ್. ಸ್ಟಡಿ ಪರ್ಪಸ್ या ರಿಸರ್ಚ್ ಪರ್ಪಸ್ ಅನ್ನ ರೇರ್ ಅಂಡ್ ಎಂಡೇಂಜರ್ಡ್ ಪ್ಲಾಂಟ್ ಸ್ಪೀಸೀಸ್, ವೇರಿಯಸ್ ಡಿಫರೆಂಟ್ ಫ್ಲವರಿಂಗ್ या ಫ್ರೂಟಿಂಗ್ ಪ್ಲಾಂಟ್ಸ್, ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ plants which are grown in the various different localities of the planet Earth, they are grown in a one particular area. So that we can say it is a botanical garden ಅಂತ ಹೇಳ್ತೀವಿ. And in the world, the largest botanical garden is Royal Botanical Garden, which is there in the Kew, England ಅಲ್ಲಿ ಇದೆ. And ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಬೊಟಾನಿಕಲ್ ಗಾರ್ಡನ್ ಇದೆ, ದಟ್ ಇಸ್ ಇಂಡಿಯನ್ ಬೊಟಾನಿಕಲ್ ಗಾರ್ಡನ್ ಹೌರಾ, ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಅಲ್ಲಿದೆ. ದೆನ್ ಇಂಡಿಯನ್ ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಲಕ್ನೋದಲ್ಲಿದೆ. ನಮ್ಮ ಕರ್ನಾಟಕದ ಬೆಂಗಳೂರಲ್ಲೂ ಕೂಡ ಒಂದು ಫೇಮಸ್ ಬೊಟಾನಿಕಲ್ ಗಾರ್ಡನ್ ಇದೆ. ಯಾರಾದ್ರೂ ಹೇಳ್ತೀರಾ? ದಟ್ ಫೇಮಸ್ ಬೊಟಾನಿಕಲ್ ಗಾರ್ಡನ್ ವಿಚ್ ಇಸ್ ದೇರ್ ಇನ್ ದಿ ಬೆಂಗಳೂರು ಈಸ್ ಲಾಲ್ಬಾಗ್. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಹೇಳ್ತೀವಿ. ಊಟಿಯಲ್ಲೂ ಕೂಡ ಇದೆ. ಬಹಳಷ್ಟು ಜನ ಊಟಿಗೆ ಟ್ರಿಪ್ ಹೋಗ್ತಿರ್ತೀರಾ. ದಟ್ ಇಸ್ ತಮಿಳ್ನಾಡು ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಊಟಿ. ಊಟಿಗೆ ಈಗ ಹೊಸ ಹೆಸರು ಉದಕಮಂಡಲ್ ಅಂತ ಹೇಳ್ತೀವಿ. ಓಕೆ, ಸೊ ಇದಾಯ್ತು. ದ ನೆಕ್ಸ್ಟ್ ಕೆಲವೊಂದು ಕೀಸ್. Even keys are also used as a taxonomical aids. Keys ಅಂದ್ರೆ ಏನು? ದೇ ಆರ್ ದಿ ರಿಟನ್ ಡಾಕ್ಯುಮೆಂಟ್ಸ್, ಪುಸ್ತಕಗಳು. ಶುದ್ಧ ಕನ್ನಡದಲ್ಲಿ ಹೇಳುವುದಾದರೆ ಹೊತ್ತಿಗೆಗಳು. ಓಕೆ, ಎಲ್ಲ ಸೈಂಟಿಫಿಕ್ ರಿಸರ್ಚ್ ಮಾಡಿ ಪ್ಲಾಂಟ್ ಬಗ್ಗೆ ನಮಗಿಂತಲೂ ಮುಂಚೆ ಸಂಶೋಧಕರು ಅವುಗಳ ಅಧ್ಯಯನ ಮಾಡಿ ಒಂದು ಪುಸ್ತಕದಲ್ಲಿ ಅದರ ಡೇಟಾವನ್ನ ಬರೆದಿಡ್ತಿರ್ತಾರೆ. ಸೊ ಅವುಗಳ ಮುಖಾಂತರ ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಹೊಸ ಹೊಸ ಪ್ಲಾಂಟ್ಗಳ ಸಂಶೋಧನೆ ಮಾಡ್ತೀವಲ್ಲ, ಅವುಗಳಿಗೆ ಕೀಸ್ ಅಂತೀವಿ. ದೀಸ್ ಆರ್ ದಿ ಕೀ. ಓಕೆ, ಅವನ್ನ ಕೀ ಆಗಿ ಬಳಸ್ತೀವಿ. ಈಗ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಕೀ ಅಂತ ಹೇಳ್ತಿಲ್ಲ, ಅಥವಾ ರೆಫರೆನ್ಸ್ ಕೀ, ಇದು ಕೀ ಆಯ್ತು. ಕೀಸ್ ಆರ್ ಎಕ್ಸಾಮ್ ಸಲುವಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನೋಡಿ. ದೀಸ್ ಆರ್ ಅನಾಲಿಟಿಕಲ್ ಇನ್ ನೇಚರ್. ಅನಾಲಿಟಿಕಲ್ ಆಗಿರುತ್ತೆ. ದೀಸ್ ಆರ್ ಅನಾಲಿಟಿಕಲ್ ಇನ್ ನೇಚರ್ ಬೇಸ್ಡ್ ಆನ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. These keys are mainly based on contrasting characters, generally always in the pair form irutte, and these pairs of keys are referred as a couplets anta heltivi. And each statement of a couplet is known as a lead anta heltivi. Idu point ನೆನಪಿಟ್ಕೊಳ್ಳಿ, important ಇದೆ. The pair of leads that we can say is a couplet, and each statement of the couplet is known as a lead anta heltivi. And some important taxonomic keys are, ಒಂದು flora ಇದೆ. Flora, it gives the information about the habitat and distribution of plant species in a given area.
ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಪ್ಲಾಂಟ್ ಸ್ಪೀಸಿಗಳ ಹ್ಯಾಬಿಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ಯಾಟರ್ನ್ ಏನಿದೆ ಅದು ರಿಪ್ರೆಸೆಂಟ್ ಮಾಡುತ್ತೆ, ದಟ್ ಇಸ್ ಎ ಫ್ಲೋರಾ. ಆರ್ ಇಟ್ ವಿಲ್ ಗಿವ್ಸ್ ದಿ ಇಂಡೆಕ್ಸ್ ಟು ದಿ ಪ್ಲಾಂಟ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಅಲ್ಲಿ ಪ್ಲಾಂಟ್ ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ ಪ್ಲಾಂಟ್ ಇದೆ, ಅದರ ಡೀಟೇಲ್ ಇನ್ಫಾರ್ಮೇಶನ್ ಇದೆ, ಅದು ಫ್ಲೋರಾ ಆಗುತ್ತೆ. ಜಸ್ಟ್ ಇಂಡೆಕ್ಸ್ ಮಾತ್ರ, ಅಂದ್ರೆ ಓನ್ಲಿ ನೇಮ್ ಅಷ್ಟೇ ಇದ್ರೆ ಅಲ್ಲಿರುವಂತ ಜಸ್ಟ್ ನೇಮ್ ಮಾತ್ರ, ಅದ್ರ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಇಲ್ಲ, ಅದು ಕೆಟಲಾಗ್ ಆಗಿ ಹೋಗುತ್ತೆ. ದೆನ್ ಮ್ಯಾನ್ಯುವಲ್ it will provides information for identification of names of species found in a particular area. ಕೆಲವೊಂದು ಐಡೆಂಟಿಫಿಕೇಶನ್ ಫೀಚರ್ಸ್ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಫಾರ್ ಎ ಪರ್ಟಿಕ್ಯುಲರ್ ಸ್ಪೀಸೀಸ್ ಆಫ್ ದಟ್ ಏರಿಯಾ. ಐದರ್ ಇಟ್ ಮೇ ಬಿ ಬ್ಯಾಕ್ಟೀರಿಯಾ ಇರ್ಬೋದು, ಪ್ಲಾಂಟ್ಸ್ ಇರ್ಬೋದು, ಎನಿಮಲ್ಸ್ ಇರ್ಬೋದು, ದಟ್ ವಿ ಕ್ಯಾನ್ ಸೆಟ್ ದ ಮ್ಯಾನ್ಯುವಲ್ ಅಂತ ಹೇಳ್ತೀವಿ. ಮೊನೋಗ್ರಾಫ್ಸ್ ದೇ ಕಂಟೇನ್ಸ್ ಎ ಡೀಟೇಲ್ಡ್ ಇನ್ಫಾರ್ಮೇಶನ್ ಆಫ್ ಎನಿ ಒನ್ ಪರ್ಟಿಕ್ಯುಲರ್ ಟ್ಯಾಕ್ಸಾನ್. ಐದರ್ ಇಟ್ ಮೇ ಬಿ ಯಾವುದೋ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ಇರ್ಬೋದು, ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇರ್ಬೋದು. ಸೊ ಅದರ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್, ಒಂದು ಪರ್ಟಿಕ್ಯುಲರ್ ಜಾಗ್ರಫಿಕಲ್ ಝೋನ್ ಅಲ್ಲಿ ಇರುವಂತಹ ಸ್ಪೀಸೀಸ್ಗಳ ಕಂಪ್ಲೀಟ್ ಇನ್ಫಾರ್ಮೇಶನ್, ಒಂದು ಫ್ಯಾಮಿಲಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರೆ ಅದನ್ನ ಮೊನೋಗ್ರಾಫ್ ಅಂತ ಹೇಳ್ತೀವಿ. So these are the some important features of taxonomical aids. You need to remember these points for your exam. ಈ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಶೋರ್ ಶಾಟ್ ಇದರಿಂದ ಯಾವುದು ಕ್ವಶನ್ ಬಂದ್ರು ನೀವು ಆನ್ಸರ್ ಮಾಡೇ ಮಾಡ್ತೀರಾ. ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಅತಿ ಚಿಕ್ಕದಾದಂಥ ಚಾಪ್ಟರ್ ದ ಲಿವಿಂಗ್ ವರ್ಲ್ಡ್ ಚಾಪ್ಟರ್ ಮುಗಿಯುತ್ತೆ. ಓಕೆ, ಈ ವಿಡಿಯೋ ಲೆಕ್ಚರ್ಸ್ ನೋಡುವುದರ ಮುಖಾಂತರ ನಮ್ಮ ಫಿಸಿಕ್ಸ್ ವಾಲಾ ಆ್ಯಪ್ ಅಲ್ಲಿ ಬರುವಂಥ ಇದೇ ಚಾಪ್ಟರಿನ DPP ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದು ಮರಿಬೇಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮ್ ಅಲ್ಲಿ ಯಶಸ್ಸಾಗಿರಿ. ಅಲ್ಲಿಯವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.